ಇವತ್ತ ನಮ್ಮ ಶಾಲೆಯಲ್ಲಿ ಸಿ ವಿ ರಾಮಣ್ಣನವರ ವಿಜ್ಞಾನ ದಿನಾಚರಣೆಯನ್ನು ಆಚರಿಸುತ್ತಾ ನಮ್ಮ ಶಾಲೆಯಲ್ಲಿ ಸರಳ ಸಂಭ್ರಮವಾಗಿ ಇವತ್ತ ವಿಜ್ಞಾನಿಗಳ ದಿನಾಚರಣೆಯನ್ನು ಆಚರಿಸುತ್ತಾ ನಾವು ಸಿ ವಿ ರಾಮಣ್ಣನವರ ವಿಜ್ಞಾನದ ದಿನಾಚರಣೆಯನ್ನು ಆಚರಿಸುತ್ತಾ ಇವತ್ತು ನಮ್ಮ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಅನ್ಸುವಳಿ ಟೀಚರ್ ಅವರು ವಿಜ್ಞಾನ ಅಂದರೆ ಏನು, ವಿಜ್ಞಾನದಲ್ಲಿ ಎಷ್ಟು ಪ್ರಕಾರಗಳವ, ಅವು ಹೆಂಗ ಬದಲಾವಣೆಗಳು ಆಗ್ತಾವ, ಭೌತಶಾಸ್ತ್ರ, ರಾಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಅಂತಕ್ಕಂಥ ಈ ವಿಜ್ಞಾನದ ಶಾಸ್ತ್ರಗಳ ಬಗ್ಗೆ ನಿಮಗೆ ಸ್ವಪರಿಚಿತವಾಗಿ ಮಾಡಿಕೊಡ್ತೀವಿ. ಯಾವ ರೀತಿಯಾಗಿ ಮಾಡಿಕೊಟ್ರಪ್ಪ ಅಂದ್ರೆ, ರಾಸಾಯನಶಾಸ್ತ್ರ ಅಂದ್ರೆ ಏನು, ಅದು ಯಾವ ರೀತಿ ಬದಲಾವಣೆ ಆಗ್ತದ ಅಂತಕ್ಕಂಥದ್ದು ಒಂದು ಚಟುವಟಿಕೆ ಮುಖಾಂತರ ನಿಮಗೆ ಮಾಡಿ ತೋರಿಸೋದು. ಈಗ ನಾವು ಯಾವುದೇ ಒಂದು ಕಲಿಕೆ ಮಾಡಬೇಕಾದ್ರೆ ನಾವು ಬಾಯಿಲಿಂದ ಹೇಳಿದ್ರೆ ಅದು ನಮಗೆ ಮನವಾಗಿ ಮುಟ್ಟೋದಿಲ್ಲ. ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದಾಗ ಮಾತ್ರ ಆ ವಿಷಯ ನಮ್ಮ ತಲೆಯಲ್ಲಿ ಆಳವಾಗಿ ಉಳಿತದೆ. ಅದಕ್ಕೆ ವಿಜ್ಞಾನಿಗಳು ಏನು ಮಾಡ್ತಿದ್ರಂತ, ಯಾವುದೇ ಒಂದು ವಸ್ತು ಇದು ಅದ ಸ್ಥಿರ ಆಗಿ ಅದಪ್ಪ ಅಂತಕ್ಕಂಥದ್ದು ಅವರು ಪ್ರಯೋಗ ಮಾಡಿ 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 ಅವರಿಗೆ ಮನಸ್ಸಿಗೆ ಅದನ್ನು ಆಳವಾಗಿ ನಾವು ಮಾಡಿದಾಗಾದ್ರೆ ಈ ವಸ್ತು ಬದಲಾವಣೆ ಆಗ್ತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದ ಮೂಲಕ ಅವ್ರು ಏನು ಮಾಡ್ತಿದ್ರಪ್ಪ, ಆ ವಸ್ತುವಿಗೆ ಒಂದು ಹೆಸರಿಟ್ಟಿದ್ರು, ಕಂಡು ಹಿಡಿತಿದ್ರು. ಆಗ ವಿಜ್ಞಾನಿಗಳು ತಮ್ಮ ಸ್ವಪ್ರಯತ್ನದಿಂದ ಏನು ಮಾಡಿದ್ರಪ್ಪ ಅಂದ್ರೆ ಚಟುವಟಿಕೆ ಮೂಲಕ ಮತ್ತು ಪ್ರಯೋಗದ ಮೂಲಕ ವಸ್ತುವನ್ನು ಕಂಡು ಹಿಡ್ಕೊತ್ತು ಅವರು ವಿಜ್ಞಾನಿಗಳು ಆಗ. ಎಲ್ಲರಿಗೂ ಅದು ಸಿಗೋದಿಲ್ಲ. ಅದರ ಸತತ ಪ್ರಯತ್ನ ಯಾರು ಮಾಡ್ತಾರ, ಆ ವಸ್ತುವಿನ ಬಗ್ಗೆ ಅಧ್ಯಯನ ಯಾರು ಮಾಡ್ತಾರ, ಆ ವಸ್ತುವಿನ ಬಗ್ಗೆ ಪರಿಕಲ್ಪನೆವಾದಂಥ ಜ್ಞಾನ ಯಾರಿಗೆ ಇರ್ತದ ಅವ್ರು ದಿನನಿತ್ಯ ಮಾಡ್ತಾರೆ. ಒಂದು ಸಾರಿ ಮಾಡಿದ್ರೆ ಅದು ಸಕ್ಸಸ್ ಕೊಡೋದಿಲ್ಲ, ಎರಡನೇ ಸಾರಿ ಮಾಡಿದ್ರೆ ಸಕ್ಸಸ್ ಕೊಡೋದಿಲ್ಲ, ಮೂರನೇ ಸಾರಿ ಮಾಡಿದಾಗ ಅವ್ರಿಗೆ ಏನಂತ ಸಕ್ಸಸ್ ಕೊಟ್ಟಪ್ಪ ಅಂದ್ರೆ ಈ ವಸ್ತುವಿನ ವಿಜ್ಞಾನದಲ್ಲಿ ಇಂಥ ವಿಷಯವನ್ನು ಕಂಡು ಹಿಡಿದ್ರು, ಇಂಥ ವಿಜ್ಞಾನಿಗಳು ಇಂಥ ವಿಷಯದ ಬಗ್ಗೆ ಕಂಡು ಹಿಡಿದ್ರು ಅಂತಕ್ಕಂಥದ್ದು ಒಂದು ಪರಿಕಲ್ಪನೆ. ಈಗ ಮೇಡಮ್ 3 ಪ್ರಯೋಗ ಮಾಡೋದು ನೀವು ನೋಡೋದ್ರಿ, ಕಣ್ಣಾರೆ ನೋಡೋದ್ರಿ. ಈಗ ರಾಸಾಯನಶಾಸ್ತ್ರದ ಪ್ರಯೋಗ ಯಾವಾಗ ಮಾಡಿದ್ರು, ಒಂದು ವಸ್ತು ಅದ, ಆ ವಸ್ತುವಿಗೆ ನಾವು ಉಪಯೋಗಿಸಿದಾಗ ಯಾವ ವಸ್ತು ಉತ್ಪತ್ತಿ ಆಗ್ತದ ಅಂತಕ್ಕಂಥದ್ದು ನೀವು ನೋಡ್ತೀವಿ. ಒಂದು ಉದಿನಕಡ್ಡಿ ಹಚ್ಚದ ಮೂಲಕ ಅದನ್ನು ಸುಟ್ಟಿ ಭಸ್ಮ ಆಗ್ತದ ಅಂತಕ್ಕಂಥ ಒಂದು ವಸ್ತು ಅದ, ಆ ವಸ್ತುವಿನ ಆಕಾರವನ್ನು ಬದಲಾಗಬೇಕು. ಒಂದು ವಸ್ತು ಹಾಳೆ ಇತ್ತು, ಹಾಳೆ ಇದ್ದಂಥ ವಸ್ತುವನ್ನು ಕತ್ತರಿಸಿದಾಗ ಆಕಾರ ಬದಲಾಯ್ತದ. ಇದು ಭೌತ ಬದಲಾವಣೆ ಆಯ್ತು ಅಂತಕ್ಕಂಥದ್ದು. ಇದು ಭೌತ ಬದಲಾವಣೆ ಅಂದರೆ ಏನು ಅಂತಂದ್ರೆ ನಿಮ್ಗೆ ಪಾಠ ಓದಿದ್ರಂದ್ರೆ ನೆನಪು ಉಳಿಯಲ್ಲ. ಭೌತ ಬದಲಾವಣೆ ಅಂದ್ರೆ ಏನು ನೋಡೋದು, ನೀವು ಪ್ರಯೋಗದ ಮುಖಾಂತರ ಒಂದು ಹಾಳೆಯನ್ನು ಬಂದು ಕತ್ತರಿಸಿದಾಗ ಅದನ್ನು ತುಂಡಾಗಿ ಚುದುರು ಆಯ್ತಪ್ಪ, ಇದು ಭೌತ ಬದಲಾವಣೆ ಅಂತಾರ ಅಂತಕ್ಕಂಥದ್ದು ಒಂದು ಪರಿಕಲ್ಪನೆಯನ್ನು ನಿಮಗೆ ಉಳಿತದೆ. ಮತ್ತು ರಾಸಾಯನಶಾಸ್ತ್ರ ಇವೇ ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದಾಗ ಅದಕ್ಕೆ ಹೇಳ್ತಾರ ವಿಜ್ಞಾನ ಅನ್ನುವುದು ಓದಲ್ಲ, ಚಟುವಟಿಕೆ ಪ್ರಯೋಗದಿಂದ ಮಾಡಿದಾಗ ಆ ವಿಷಯ ನಮಗೆ ಆಳವಾಗಿ ತಿಳಿತದ. ವಿಜ್ಞಾನ ಏನಂದ ನಾವು ಕನ್ನಡ ಓದ್ದಂಗ ಸಾರಾಂಶ ಹೇಳೋದಲ್ಲ. ಅಲ್ಲಿ ಏನು ಮಾಡಬೇಕು, ಒಂದು ವಸ್ತು ಬಂದಾಗ ಘನ ಅಂದ್ರೆ ಏನು, ದ್ರವ ಅಂದ್ರೆ ಏನು, ಅನಿಲ ಅಂದ್ರೆ ಆ ವಸ್ತುಗಳು ತಂದು ನಿಮ್ಮ ಕಣ್ಣು ಮುಂದೆ ನಾವು ತೋರಿಸಿದಾಗ ಇದು ಘನ ವಸ್ತು ಅಂತಕ್ಕಂಥದ್ದು ಪರಿಕಲ್ಪನೆ ನಿಮ್ಗೆ ಬರುತ್ತೆ. ಒಂದು ಗಟ್ಟಿ ಆಗಿರ್ತಕ್ಕಂಥ ವಸ್ತು ನಿಮ್ಮ ಮುಂದೆ ಘನ ವಸ್ತು ಹೋದ ನೋಡ್ರಪ್ಪ, ಗಟ್ಟಿ ಆಗಿರ್ತಕ್ಕಂಥ ವಸ್ತು ಘನ ವಸ್ತು ಅದ ಅಂತ ನಾವು ಇಟ್ಟೆ ಬಾಯಿಲೆ ಹೇಳಿಬಿಟ್ರೆ ಅರ್ಥ ಆಗಲ್ಲ ನಿಮಗೆ. ಒಂದೊಂದು ವಸ್ತು ನಿಮಗೆ ಕಣ್ಣೇನಾದ್ರು ತಂದು ಇದೊಂದು ಘನ ಅಂತಾರ, ಇದಕ್ಕೆ ದ್ರವ ಅಂತಾರ, ಇದಕ್ಕೆ ಅನಿಲ ಅಂತಾರ ಅಂತ ನಿಮಗೆ ತೋರಿಸಿದಾಗ ಅದು ವಸ್ತು ಏನಾಗ್ತದೆ ನಿಮ್ಮ ತಲೆಯಲ್ಲಿ ಶಾಶ್ವತವಾಗಿ. ನಾವು ಪಾಠವನ್ನು ಮಾಡುವಾಗ, ವಿಜ್ಞಾನದ ಪ್ರಯೋಗಗಳು ಮಾಡುವಾಗ, ಪಾಠ ಮಾಡುವಾಗ ಒಂದು ವಸ್ತು ತಗೊಂಡಾಗ ಅದರ ಪ್ರಯೋಗ ಆಗಬೇಕು, ಒಂದು ವಸ್ತು ತಗೊಂಡಾಗ ಅದರ ಉಪಯೋಗ ಆಗಬೇಕು ಅಂದಾಗ ನಿಮಗೆ ಏನಾಗ್ತದೆ, ವಿಜ್ಞಾನ ಮನವರಿಕೆ ಆಗ್ತದೆ. ಅಂದಾಗ ಇಂಥ ಮಹಾನ್ಮಾರು ಸಿ ವಿ ರಾಮಣ್ಣ ಏನು ಮಾಡ್ಯಾರಪ್ಪ ಅಂದ್ರೆ ಹೊಸ ಪ್ರಯೋಗಗಳನ್ನು ಮಾಡಿ ಮಕ್ಕಳಿಗೆ ಮುಂದೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ಒಂದು ಚಟುವಟಿಕೆ ಮೂಲಕ ನಿಮಗೆ ಮಾಡಿ ತೋರಿಸಿ ಒಂದು ವಿಷಯವನ್ನು ತಂದುಕೊಡ್ತಾರಲ್ಲಪ್ಪ. ಅಂಥ ಮಹಾತ್ಮರ ಇವತ್ತು ದಿನಾಚರಣೆಯನ್ನು ನೀವು ಮಾಡ್ಕೊಳ್ತಿರಲ್ಲ. ನೀವು ವಿಜ್ಞಾನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಾಠದಲ್ಲಿ ಮೇಡಮ್ ಪಾಠ ಹೇಳಿದ ತಕ್ಷಣ ಅದನ್ನು ಪ್ರಯೋಗವಾಗಿ ನೀವು ಸಣ್ಣ ಪುಟ್ಟ, ಈಗ ನಾವು ಮೊನ್ನೆ ಕಲಿಕಾ ಪ್ರದರ್ಶನ ಮಾಡಿದ್ರೆ ವಿಜ್ಞಾನ ಅನೇಕ ವಸ್ತುಗಳನ್ನು ಪ್ರಯೋಗ ಮಾಡಿದ್ರಿ, ತೋರಿಸಿದ್ರಿ, ತಕಡಿ ಮಾಡಿದ್ರಿ, ಯಾರು ವಿಜ್ಞಾನದ ಕೆಲವು ಮಾದರಿಗಳನ್ನು ಮಾಡಿದ್ರಿ, ಅವು ಏನು ಮಾಡಿದ್ರಿ, ಏನಾಗ್ತಕ್ಕಂಥ ಒಂದು ಮಾದರಿಯನ್ನು ಏನು ಮಾಡಿದ್ರೆ ನೀವು ಚಟುವಟಿಕೆ ಮಾಡಿ ತೋರಿಸೋದ್ರಿಂದ ಅದರಿಂದ ಏನಾಗ್ತದೆ ಅಂದ್ರೆ ಉಪಯೋಗ ಆಗ್ತದೆ. ಇಂಥ ಮಹಾತ್ಮರು ಹಾಕಿಕೊಟ್ಟಂಥ ದಾರಿಯಲ್ಲಿ ಕೂಡ ನೀವು ಹೋಗಿರಪ್ಪ ದೊಡ್ಡ ವಿಜ್ಞಾನಿಗಳು ಆಗ್ತೀರಿ. ವಿಜ್ಞಾನಿಗಳು ಅನಿಸ್ಕೊಳ್ಳೋದ್ರೆ ಏನಪ್ಪ ಅಂದ್ರೆ ನಾವು ಹೊಸ ಪ್ರಯೋಗಗಳನ್ನು ಕಂಡು ಹಿಡಿದು ಅವನು ಬೇರೆದವರಿಗೆ ತೋರಿಸ್ತೀವಪ್ಪ ಅಂದ್ರೆ ನಾವು ವಿಜ್ಞಾನ ಆಗ್ತೀವಿ. ಒಂದು ವಸ್ತು
ಪ್ರಯೋಗ ಪುಸ್ತಕದಲ್ಲಿ ಇದ್ದಂಥದ್ದು ನೀವು ಮಾಡಿ ತಂದು ತೋರಿಸಿದ್ರಂದ್ರೆ ನಿಮ್ಮ ಬ್ರಿಲಿಯಂಟ್ ಟೀಚರ್ಗೆ ಗೊತ್ತಾಗ್ಬಿಡ್ತದೆ, ಪ್ರಯೋಗ ಗೊತ್ತಾಗ್ಬಿಡ್ತದೆ. ಈ ವಿಜ್ಞಾನದಲ್ಲಿ ಅನೇಕ ಪ್ರಯೋಗ ಬರ್ತವೆ, ಘಟ್ಟಪಾತ್ರಗಳು ಬರ್ತವೆ, ನೀರು ಕುದಿಯೋ ಬರ್ತದೆ, ಆವಿಯಾಗಿ ಮೇಲೆ ಹೋಗ್ತದೆ. ಇದು ಮಾಡಬೇಕಲ್ಲ ಎಲ್ಲ. ನಾವು ಪ್ರಯೋಗ ಮಾಡಿದಾಗ ಮಾತ್ರ ಅದರದ್ದು ಏನದ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದಕ್ಕೆ ನಮ್ಮಲ್ಲಿ ಏನಿಲ್ಲಪ್ಪ ಅಂದ್ರೆ ವಿಜ್ಞಾನದ ಉಪಕರಣಗಳು ನಮ್ಮ ಶಾಲೆಯಲ್ಲಿ ಬಹಳ ಕಡಿಮೆ. ಅದಕ್ಕೆ ನಾವು ಮುಂದಿನ ಸಾರಿ ಜೂನ್ ಜುಲೈಲಿ ಮುಂದಿನ ಅನುದಾನ ಬಂದಾಗ ವಿಜ್ಞಾನದೇ ಆಗಿರ್ತಕ್ಕಂಥ ಪ್ರಯೋಗಗಳ ಮಾದರಿಗಳನ್ನಾಗಲಿ ಮತ್ತು ಪ್ರಯೋಗಕ್ಕೆ ಉಪಯೋಗಕ್ಕೆ ಬರ್ತಕ್ಕಂಥ ವಸ್ತುಗಳಾಗಲಿ ನಾನು ತಂದು ಕೊಡ್ತೀನಿ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಏನಾಗ್ತದೆ, ವಿಜ್ಞಾನ ಪ್ರಯೋಗಗಳನ್ನು ಯಥಾ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಸಾಗಲಿ. ವಿಜ್ಞಾನ ಟೀಚರ್ಸ್ ಏನು ಮಾಡಬೇಕು ಅಂದ್ರೆ ಅದರ ಸುದೋಪಯೋಗ ತಗೊಂಡು ನಿಮಗೆ ಮನವರಿಕೆ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಯಾಕಂದ್ರೆ ಈಗ ಮಾಡೋಕ್ಕೆ ಏನೇನೂ ಇಲ್ಲ, ಈಗ ಏನಿಲ್ಲ. ವಿಜ್ಞಾನದಾಗ ಏನಾದ್ರು ಒಂದು ಪಾಠದ ಚಟುವಟಿಕೆ ಮಾಡಬೇಕಾದ್ರೆ ಅದಕ್ಕೆ ಸಾಮಗ್ರಿಗಳು ಬೇಕಾಗ್ತಾವೆ, ವಿಜ್ಞಾನ ಸಾಮಗ್ರಿಗಳು ಬೇಕಾಗ್ತವೆ. ಸಾಮಗ್ರಿಗಳು ನಮ್ಮಲ್ಲಿ ಮುಂದಿನ ಜೂನ್ಲಿಂದ ನಿಮಗೆ ಏನು ಮಾಡ್ತದೆ, ಸಾಮಗ್ರಿಗಳು ಎಷ್ಟೇ ಹೋಗಲ್ಲಕ್ಕ ತಂದು ಅವ್ರು ವಿಜ್ಞಾನ ಟೀಚರ್ಗೆ ಒಪ್ಪಿಸ್ಬಿಡ್ತದೆ. ಅದರಿಂದ ನೀವು ಈಗ ಟೀಚರ್ ಸ್ವಲ್ಪ ಎರಡೇ ಮಾಡಿದ್ರು ಸುಮ್ಮ ಮಾದರಿ ಎಷ್ಟು ಮನವರಿಕೆ ಆಯಿತು. ಆಗ ಮುಂದಿನ ಶಾಲೆಯಲ್ಲಿ ನಿಮ್ಮ ಕ್ಲಾಸಿನಲ್ಲಿ ಏನು ಮಾಡ್ತಾರಪ್ಪ, ಆ ಪಾಠ ಬಂದಾಗ ವಿಜ್ಞಾನದ ಉಪಕರಣಗಳನ್ನು ನಿಮ್ಮ ತಂದು ಇಟ್ಟು ಅದನ್ನು ಪ್ರಯೋಗ ಮಾಡಿ ತೋರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಲಿ. ಇಂಥ ಮಹಾತ್ಮರ ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ನೀವು ಎಲ್ಲ ನಡೆದು ಮುಂದೆ ನೀವು ಕೂಡ ಒಳ್ಳೆಯ ಮೇಧಾವಿಗಳಾಗ್ರಿ, ವಿಜ್ಞಾನಿಗಳಾಗ್ರಿ, ಸೈಂಟಿಸ್ಟ್ಗಳಾಗ್ರಿ ಅಂತಕ್ಕಂಥ ಒಂದು ಆಶೆಯನ್ನು ನಾನು ನಿಮಗೆಲ್ಲರಿಗೂ ಆಶೀರ್ವಾದವನ್ನು ನೀಡುತ್ತಾ, ಕೆಲವು ಇವತ್ತು ಸಿ ವಿ ರಾಮಣ್ಣರವರ ಜಯಂತಿ ನಮ್ಮ ಶಾಲೆಯಲ್ಲಿ ಸರಳ ಸಂಭ್ರಮದಿಂದ ಆಚರಣೆ ಮಾಡಿದಂಥ ಮತ್ತು ಅದರ ಬಗ್ಗೆ ಕೂಲಂಕುಷವಾಗಿ ಹೇಳಿದಂಥ ವಿಜ್ಞಾನ ಶಿಕ್ಷಕರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿರ್ತಕ್ಕಂಥ ನಮ್ಮ ಶಿಕ್ಷಕ ವರ್ಗದವರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮ